ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯುತ್ತಿರುವ ಲೋಕ್ ಅದಾಲತ್ ಮೂಲಕ 1.20 ಲಕ್ಷ ಪ್ರಕರಣಗಳನ್ನು ಇತ್ಯರ್ಥವಾಗಿದೆ ಎಂದು ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಪ್ರಭಾವತಿ ಜಿ ಅವರು ಮಾಹಿತಿ ನೀಡಿದರು. ನಗರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಟ್ಟಡದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ವಿವರಿಸಿದ ಅವರು, ಜಿಲ್ಲೆಯ ಕೊಳ್ಳೇಗಾಲ, ಗುಂಡ್ಲುಪೇಟೆ, ಯಳಂದೂರು ಮತ್ತು ಚಾಮರಾಜನಗರ ತಾಲೂಕಿನ ನ್ಯಾಯಾಲಯಗಳಲ್ಲಿ ನಡೆಯುತ್ತಿರುವಂಥ 2642 ಪ್ರಕರಣಗಳು ಮತ್ತು ಕೊಳ್ಳೇಗಾಲ, ಗುಂಡ್ಲುಪೇಟೆ, ಯಳಂದೂರು ಮತ್ತು ಚಾಮರಾಜನಗರ ತಾಲೂಕಿನ ನ್ಯಾಯಾಲಯಗಳಲ್ಲಿ ನಡೆಯುತ್ತಿರುವಂಥ 2642 ಪ್ರಕರಣಗಳು ಮತ್ತು 1,17,403 ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದು 15,81,00,000 ರುಗಳು ಅರ್ಹರಿಗೆ ತಲುಪಿಸಲಾಗಿದೆ ಎಂದರು. ಲೋಕ್ ಅದಾಲತ್ನ ಸದುಪಯೋಗ ಪಡೆದುಕೊಳ್ಳುವ ಮೂಲಕ ಸಾರ್ವಜನಿಕರು ನ್ಯಾಯಾಲಯದ ಅಲೆದಾಟದ ತಪ್ಪಿಸಿಕೊಳ್ಳಲು ಮತ್ತು ಭಾವೈಕ್ಯತೆ ಉಳಿಸಿಕೊಳ್ಳಲು ಈ ವೇದಿಕೆ ವರದಾನವಾಗಿದೆ ಎಂದು ಸಂಪೂರ್ಣವಾಗಿ ಇದನ್ನು ಬಳಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್, CJM ನ್ಯಾಯಾಧೀಶರು CD ಪ್ರಕಾಶ್ ಭಾಗಿಯಾಗಿದ್ದರು. ಕಳೆದ ಬಾರಿಗೆ ಮತ್ತು ಈ ವರ್ಷದ ಎಲ್ಲ ಲೋಕ ಅದಾಲತ್ಗೆ ಕಂಪೇರ್ ಮಾಡಿದಾಗ ಈ ಸಲ ಟೋಟಲ್ ಆಗಿ 13 ಕೇಸುಗಳು ಡಿಸ್ಪೋಸಲ್ ಆಗಿದೆ. ಅದರಲ್ಲಿ PLC ಮ್ಯಾಟರ್ಸ್ ಅಂತಲೇ 3 ಕೇಸಸ್ ಡಿಸ್ಪೋಸಲ್ ಆಗಿದೆ. ಕೋರ್ಟಿಗೆ ಬರ್ದೇನೆ ಇಲ್ಲಿ ನಮ್ಮ ಇದು DLSCಯಲ್ಲಿ ಡಿಸ್ಪೋಸಲ್ ಆದಂಥ ಕೇಸುಗಳು ಮತ್ತು ಕೋರ್ಟಲ್ಲಿ ಪೆಂಡಿಂಗ್ ಇರುವಂಥ ಕೇಸುಗಳು 11 ಕೇಸುಗಳಾಗಿವೆ, 10 ಕೇಸುಗಳಾಗಿವೆ. ಅದರ ಪೈಕಿ ಎಲ್ಲನೂ ಕೆಲವು ಡೈವರ್ಸ್ಗೆ, ಕೆಲವು ಮೈಂಟೆನೆನ್ಸ್ಗೆ ಹಾಕ್ಕೊಂಡಿರೋಂಥ ಕೇಸುಗಳು. ಆ ಎಲ್ಲ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಕೆಲವರು ಡೈವರ್ಸ್ಗೆ ಹಾಕ್ಕೊಂಡಿದ್ರು, ನಮಗೆ ಡೈವರ್ಸ್ ಬೇಡ, ನಾವು ಸಂಸಾರ ಮಾಡ್ಕೊಂಡು ಹೋಗ್ತೀವಿ, ಗಂಡನ ಮನೆಗೆ ಹೋಗ್ತೀವಿ ಅಂತ ಹೇಳಿ ಮಕ್ಕಳನ್ನ ಎಲ್ಲ ನೋಡ್ಕೋಬೇಕು, ನಮ್ಮ ಜೀವನ ಬೇಕು, ನಾವು ಜೀವನ ನಡೆಸ್ತೀವಿ ಅಂತ ಹೇಳಿ ರಾಜಿ ಮಾಡ್ಕೊಂಡು ಹೋಗಿ ಬಾಳುವಂಥ ಒಂದು ಇದು ದಂಪತಿಗಳು ಒಂದಾಗಿ ಇಲ್ಲಿಂದ ನಮ್ಮ ಲೋಕ ಅದಾಲತ್ನಲ್ಲಿ ಒಂದಾದ ಮೇಲೆ ಅವರು ಕುಟುಂಬವನ್ನು ಸೇರಿದ್ದಾರೆ. ಇದು ನಮಗೆ ಸಿವಿಲ್ ಮ್ಯಾಟರ್ಸು ಹೆಚ್ಚಿಗೆ ಡಿಸ್ಪೋಸಲ್ ಆದ್ರೂ ಫ್ಯಾಮಿಲಿ ಮ್ಯಾಟರ್ಸಿಗೆ ಇಷ್ಟೊಂದು ಆಗುವಂತಲ್ಲ, ಖುಷಿಯಾಗಿದೆ. ಅಂದರೆ ಇದು ಈ 11 ಪ್ಲಸ್ ಆ 3 ಕೇಸು ನಮ್ಮ ಇಡೀ ಜಿಲ್ಲೆಯಲ್ಲಿ ಆದಂಥ ಕೇಸುಗಳು. ಏನಿಲ್ಲ, ಇದರ ಒಂದು ಈಗ ಕಾನೂನು ಅನ್ನೋದು ಒಂದು ತಂದೆ ತಾಯಿ ಇದ್ದಂಗೆ, ಕಷ್ಟ ಸುಖ ಇದ್ದಾಗ ತಂದೆ ತಾಯಿ ನಮಗೆ ಕುಟುಂಬದಲ್ಲಿ ಏನು ಆಧಾರ ಇರ್ತಾರೋ, ಸಮಸ್ಯೆ ಇದ್ದವ್ರಿಗೆ ಇದು ಒಂದು ಅಂದರೆ ನಮ್ಮ DLSC ಸಮಸ್ಯೆ ಇದ್ದಾಗ ಅವ್ರಿಗೂ ಒಂದು ಆಧಾರ ತಂದೆ ತಾಯಿ ಇದ್ದಂಗೆ. ಮತ್ತು ಇದರಲ್ಲಿ ಅನೇಕ ಬೆನಿಫಿಟ್ಸ್ ಇದೆ, ಅದನ್ನೆಲ್ಲ ಸದ್ಬಳಕೆಯಿಂದ ಬಳಸ್ಕೋಬೇಕು. ಹೆಚ್ಚಿನ ರೀತಿಯಲ್ಲಿ ಕಾನೂನು ಬಗ್ಗೆ ತಿಳ್ಕೋಬೇಕು, ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೋಬೇಕು. ಇಲ್ಲಿಗೆ ಅಂದರೆ ನಾವು ಕೋರ್ಟಿಗೆ ಬಂದೇ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೋಬೇಕು ಅನ್ನೋ ಒಂದು ಮನೋಭಾವನೆ ಬಿಟ್ಟು ಕಾನೂನನ್ನು ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಂಡು ಅವರೇ ಆ ಮನೆಗಳಲ್ಲೇ ಆ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಂಡಾಗ ಜನಗಳಿಗೆ ಉತ್ತಮವಾದ ಒಂದು ಜೀವನ, ಸಂತೋಷಕರವಾದ ಒಂದು ಜೀವನ ನಡೆಸ್ಬೋದು ಅಂತ ನನ್ನ ಒಂದು ಅನಿಸಿಕೆ.